ಹೈಪೋಥೈರಾಯ್ಡ್ ಕಂಡೀಷನ್ ಇರುವ ಪೇಷಂಟ್ಸಿಗೆ ಮೇನ್ ಆಗಿ ಇರುವ ಒಂದು ಪ್ರಾಬ್ಲಮ್ ಇದೆ ಅವರದು ಬಾಡಿ ವೇಟ್ ಅಂತ ಇರೋದು. ಅವರು ಸ್ವಲ್ಪ ಊಟ ಮಾಡಿದ್ರು ಕೂಡ ಬಾಡಿ ವೇಟ್ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಕಾಮನ್ ಆಗಿ ನೀವು ವೇಟ್ ಲಾಸ್ ಪ್ಲಾನ್ ಮಾಡುವ ತರ ಥೈರಾಯ್ಡ್ ಕಂಡೀಷನ್ ಇರುವ ಪೇಷಂಟ್ಸ್ಗಳು ಡಯಟ್ ಅನ್ನ ಪ್ಲಾನ್ ಮಾಡಬಾರದು. ಲೋ ಕ್ಯಾಲೋರಿ ಡಯಟ್ ಅಥವಾ ನ್ಯೂಟ್ರಿಷನ್ ಡೆಫಿಷಿಯಂಟ್ ಆಗಿರುವ ಒಂದು ಡಯಟ್ ಅಥವಾ ಲಾಂಗ್ ಟರ್ಮ್ ಫಾಸ್ಟಿಂಗ್ ಎಲ್ಲ ಮಾಡುವಾಗ ಥೈರಾಯ್ಡ್ ಪೇಷಂಟ್ ಅಲ್ಲಿ ಅಯೋಡಿನೇಸ್ ಅಂತ ಒಂದು ಎನ್ಸೈಮ್ ಕೊರತೆ ಆಗುತ್ತೆ. ಸೊ ಈ ಅಯೋಡಿನೇಸ್ ಅಂತ ಇರುವ ಎನ್ಸೈಮ್ T3 ಹಾರ್ಮೋನ್ ಮಾಡಕ್ಕೆ ಬೇಕಾಗುತ್ತೆ. T3 ಹಾರ್ಮೋನ್ ಅದೇ ಆಕ್ಟಿವೇಟೆಡ್ ಆಗಿರೋ ಥೈರಾಯ್ಡ್ ಹಾರ್ಮೋನ್. ಈ ಹಾರ್ಮೋನ್ ನಮ್ಮ ಮೆಟಾಬಾಲಿಸಮ್ ಜಾಸ್ತಿ ಮಾಡೋದು. ಸೊ ಈ ಡಿಅಯೋಡಿನೇಸ್ ಕೊರತೆ ಬರುವಾಗ ಏನಾಗುತ್ತೆ, T3 ಹಾರ್ಮೋನ್ ಕೊರತೆ ಬರುತ್ತೆ. ಸೊ ಆಲ್ರೆಡಿ ಹೈಪೋಥೈರಾಯ್ಡ್ ಕಂಡೀಷನ್ ಅಲ್ಲಿ ಮೆಟಬಾಲಿಕ್ ರೇಟ್ ತುಂಬಾ ಕಡಿಮೆ ಇದೆ. ಅದರಲ್ಲಿ ನೀವು ಇನ್ನೂ ಲಾಂಗ್ ಟರ್ಮ್ ಫಾಸ್ಟಿಂಗ್ ಮಾಡುವಾಗ ಅಥವಾ ಲೋ ಕ್ಯಾಲೋರಿ ಡಯಟ್ ಮಾಡಿದ್ರೆ ಇನ್ನೂ ನಿಮ್ ಮೆಟಬಾಲಿಸಮ್ ತುಂಬಾ ಕಡಿಮೆನೇ ಆಗೋಗುತ್ತೆ. ಸೊ ಈ ಲೋ ಕ್ಯಾಲೋರಿ ಡಯಟ್ ಬದಲಿಗೆ ಲೋ ಕಾರ್ಬ್ ಡಯಟ್ ಥೈರಾಯ್ಡ್ ಪೇಷಂಟ್ಸ್ಗಳು ಆಪ್ಟ್ ಮಾಡಬೇಕಾಗಿರೋದು. ಲೋ ಕಾರ್ಬ್ ಡಯಟ್ ಅಂದ್ರೆ ಕಾರ್ಬೋಹೈಡ್ರೇಟ್ ಕಡಿಮೆ ಮಾಡಿ ಪ್ರೋಟೀನ್ಸ್ ಫ್ಯಾಟ್ ಅನ್ನ ಜಾಸ್ತಿ ತಗೋಬೇಕು. ಕ್ಯಾಲೋರಿ ಜಾಸ್ತಿ ಇರಲಿ ಪರವಾಗಿಲ್ಲ, ಕಾರ್ಬೋಹೈಡ್ರೇಟ್ ಕಡಿಮೆ ಇದ್ರೆ ಸಾಕು. ಸೊ ಈ ತರ ಡಯಟ್ ಅಂಡ್ ಎಕ್ಸರ್ಸೈಸ್ ಮಾಡಿದ್ರೆ ಅಷ್ಟೇ ಥೈರಾಯ್ಡ್ ಪೇಷಂಟ್ಸ್ಗೆ ವೇಟ್ ಲಾಸ್ ವರ್ಕೌಟ್ ಆಗುದು. ಇಲ್ಲ ಅಂದಿದ್ರೆ ಅವ್ರು ಎಷ್ಟೇ ಡಯಟ್ ಮಾಡ್ಲಿ ತೂಕ ಅನ್ನೋದು ಇಳಿಯಲ್ಲ.